ನೋಡಿ ಎಷ್ಟು ಬೇಗ ತಂಬಿಟ್ಟು ರೆಡಿ ಆಯ್ತು ಅಂತೇಳಿ. ಇತ್ಲಾಗ ನೋಡೋಷ್ಟರಲ್ಲಿ ತಂಬಿಟ್ಟು ರೆಡಿ ಆಯಿತು. ರುಚಿನೂ ಅಷ್ಟು ಭಾರಿ ಚೆನ್ನಾಗಿ ಬಂದಿತ್ತು. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಹಾಗೆ ಆಷಾಢ ಕಳೆದು ಶ್ರಾವಣ ಬಂದುಬಿಡ್ತಲ್ಲ ಮರ್ರೆ, ಹಾಗೆ ಜೊತೆಗೆ ಎಲ್ಲ ಹಬ್ಬನೂ ಕೂಡ ಬಂದುಬಿಡ್ತು. ನಾಡಿದ್ದು ಪಂಚಮಿನೇ ಬಂದುಬಿಡ್ತು. ಅದಕ್ಕೆ ವಿಶೇಷವಾಗಿ ಒಂದು ತಂಬಿಟ್ಟು ಅಥವಾ ಉಂಡೆ ಮಾಡಬೇಕಲ್ಲ ಮರ್ರೆ. ನಾನಿವತ್ತು ಹುರ್ಗಡ್ಲೆ ಉಂಡೆ ಅಥವಾ ತಂಬಿಟ್ಟನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣವಾ? ನಾನು ನಾಗರ ಪಂಚಮಿಗೊಂದು ಹುರ್ಗಡ್ಲೆ ಉಂಡೆನ ಮಾಡೋಣ ಅಂದ್ಕೊಂಡೆ. ಹುರ್ಗಡ್ಲೆ ಉಂಡೆ ಮಾಡೋದಕ್ಕೆ ಜಾಸ್ತಿ ಅಂತ ಸಾಮಗ್ರಿ ಬೇಡ ಕಣ್ರಿ. ನೋಡಿ, ನಾನಿಲ್ಲಿ 1 ಕಪ್ಪು ಹುರ್ಗಡ್ಲೆ ತಗೊಂಡಿನಿ, ಒಂದು 1/4 ಕಪ್ ಅಷ್ಟು ಬೆಲ್ಲ, 1/4 ಕಪ್ ಆಗೋಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿನಿ. ಇಷ್ಟೇ ಇದ್ದರೆ ಸಾಕು. ಇನ್ನೊಂದು ಚೂರು ಗಸಗಸೆ ಮತ್ತು ಏಲಕ್ಕಿ ಪುಡಿ ಬೇಕು ಅಂದರೆ ಹಾಕೋಬೋದು. ನೋಡಿ, ಇಷ್ಟೆಲ್ಲ ತಯಾರು ಮಾಡಿ ಇಟ್ಕೊಂಡಾದ್ರ ಮೇಲೆ ನಾನು ಬೆಲ್ಲನ ಎತ್ತಿಟ್ಕೊಳ್ತೀನಿ. ಈಗ ಈ ಹುರ್ಗಡ್ಲೆನ ಪುಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫುಲ್ಲು ನೈಸ್ ಮಾಡಲ್ಲ, ಸ್ವಲ್ಪ ತರಿಯಾಗಿ ನಾನು ಇದನ್ನು ಪುಡಿ ಮಾಡ್ಕೊಂಬರ್ತೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಸಣ್ಣ ರವೆ ಇರುತ್ತಲ್ಲ ಅಷ್ಟು ತರಿಯಾಗಿ ಪುಡಿ ಮಾಡ್ಕೊಂಡಿನಿ. ಈಗ ಇದನ್ನು ಬೆಲ್ಲನ ಒಂಚೂರು ನೀರು ಪಾಕ ಅಂತ ಮಾಡೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸಿ ಆಮೇಲೆ ಈ ಪುಡಿನ ಹಾಕಿ ಉಂಡೆ ಕಟ್ಟಿದ್ರೆ ಆಯಿತು. ಅದಕ್ಕಿಂತ ಮೊದಲು ಕೊಬ್ಬರಿ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು. ನೀವು ಕೊಬ್ಬರಿ ಅಂತಕ್ಕೆ ಬೆಚ್ಚಗೆ ಮಾಡೋದು ಅಂತ ಕೇಳ್ಬೋದು. ಒಂದು 4 ದಿನ ಇಟ್ಟರೆ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ಇದು ತಂಬಿಟ್ಟು. ಅದಕ್ಕೋಸ್ಕರ 1 ನಿಮಿಷ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ, ಭಾರಿ ಹೊತ್ತೇನು ಹುರಿದ್ವಿ ಅಂತ ಬೇಡ. ನೋಡಿ, ಹಿಂಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು. ಇದ್ರ ಜೊತೆಗೆ ನಾನೀಗ ಒಂದು ಅರ್ಧ ಚಮಚ ಆಗಷ್ಟು ಗಸಗಸೆನೂ ಕೂಡ ಸೇರಿಸ್ತಾ ಇದ್ದೀನಿ. ಹೊರಗಡ್ಲೆ 1 ಕಪ್ ತಗೊಂಡಿನಲ್ಲ, ಅದಕ್ಕೆ ಅರ್ಧ ಚಮಚ ಗಸಗಸೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ಚೆನ್ನಾಗಿ ಬಾಡಿದೆ, 1 ನಿಮಿಷ ಇಷ್ಟು ಬಾಡಿದ್ರೆ ಸಾಕು. ಇದನ್ನು ತೆಕ್ಕೊಂಡು ನಾನೀಗ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ. ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಅದೇ ಬಾಣಲಿಗೆ ಚೂರು ತುಪ್ಪ ಹಾಕ್ಕೊಳ್ತೀನಿ. 1 ಚಮಚ ತುಪ್ಪ ಹಾಕ್ಕೊಂಡಿನಿ, ಅಷ್ಟು ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೇ ಬೆಲ್ಲನೂ ಈಗ ಹಾಕ್ಕೊಳ್ತಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿನಿ, ಅಷ್ಟಕ್ಕೆ ಸಾಕಾಗುತ್ತೆ ಇಷ್ಟು. ಆಮೇಲೆ ಚೂರು ನೀರು ಕೂಡಿಸ್ಕೋಬೇಕು. ನೋಡಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಬೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಕರಗಿದ್ರೆ ಆಯಿತು. 1 ನಿಮಿಷ ಸಾಕು, ಅಷ್ಟರಲ್ಲೇ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋಗುತ್ತೆ. ಪುಡಿ ಬೆಲ್ಲ ಅಲ್ಲ, ಹಂಗಾಗಿ ಬೇಗ ಕರಗುತ್ತೆ. ನೋಡಿ, ಇಷ್ಟು ಬೆಲ್ಲ ಕರಗಿದ್ಮೇಲೆ ಇದಕ್ಕೆ ಆವಾಗಲೇ ಹುರಿದಿದ್ದ ಕೊಬ್ಬರಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡೆಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಬಂದ್ ಮಾಡ್ಕೋಬೇಕು. ಬಂದ್ ಮಾಡಿಬಿಟ್ಟು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಚೆನ್ನಾಗಿ. ನೋಡಿ, ಬೆಲ್ಲ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಶ್ರಣ ಆಗಬೇಕು, ಆ ಥರ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಮಿಶ್ರಣ ಆಯ್ತಲ್ಲ, ಇಷ್ಟಾದರೆ ಸಾಕು. ಸ್ವಲ್ಪ ಬಿಸಿ ನೋಡ್ಕೊಂಬಿಟ್ಟು ಉಂಡೆ ಕಟ್ಕೋಬೇಕು ಅಷ್ಟೇ. ಉಂಡೆ ಕಟ್ಟುವಾಗ ಸ್ವಲ್ಪ ನೋಡಿಕೊಂಡು ಉಂಡೆ ಕಟ್ಟಿ, ಯಾಕೆಂದರೆ ಬಿಸಿ ಭಾರಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಉಂಡೆ ಕಟ್ಕೊಂಡ್ರೆ ಆಯಿತು. ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟೇ ಪುಟಾಣಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ದೊಡ್ಡ ತಂಬಿಟ್ಟು ಮಾಡೋದಾದರೆ ಅದು ಮಾಡ್ಕೊಬೋದು, ಅಡ್ಡಿ ಏನಿಲ್ಲ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಕೊಂಡ್ರೆ ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ. ಇನ್ನು ಉಳ್ದಿದ್ದ ಉಂಡೆನೂ ಅದೇ ಥರ ಕಟ್ತಾ ಹೋಗ್ತೀನಿ. ನೋಡಿ, ಎಷ್ಟು ಬೇಗ ತಂಬಿಟ್ಟು ರೆಡಿ ಆಯ್ತು ಅಂತೇಳಿ. ಇತ್ಲಾಗ ನೋಡೋಷ್ಟರಲ್ಲಿ ತಂಬಿಟ್ಟು ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಖಂಡಿತ ನಾಗರ ಪಂಚಮಿಗೆ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಬೋದು ಮಾರ್ರೆ. ಭಾರಿ ಸುಲಭನೂ ಇತ್ತಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ರುಚಿನೂ ಅಷ್ಟು ಭಾರಿ ಚೆನ್ನಾಗಿ ಬಂದಿತ್ತು. ನೋಡಿ, ಎಷ್ಟು ಮೆದುವಾಗಿದೆ. ಪಾಕ ಬರೆಸಲಿಲ್ಲ ಅಂದರೆ ಮೆದುವಾಗಿ ಬರುತ್ತೆ, ತುಂಬ ಗಟ್ಟಿ ಏನಾಗಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಎಷ್ಟು ಬೇಗ ಹುರ್ಗಡ್ಲೆ ಉಂಡೆ ಅಥವಾ ತಂಬಿಟ್ಟು ರೆಡಿ ಆಯಿತು ಅಂತೇಳಿ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಸಲ ಪಂಚಮಿಗೆ ಮಾಡ್ಕೊಳ್ಳಿ. ಹಾಗೆ ರುಚಿ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಆಯಿತಾ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲೇನ್ರಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ. ಜೊತೆಗೆ ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿ ಶುಭಾಶಯಗಳು.